ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಚುರ್ಮರಿ ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಸಿಂಪಲ್ಲಾಗಿ ಸಾಯಂಕಾಲ ಹೊತ್ತಿನಾಗ ಟೀ ಜೊತೆ, ಕಾಫಿ ಜೊತೆ ಏನಾರ ಸ್ನ್ಯಾಕ್ ತಿನ್ಬೇಕನ್ಸಿದ್ರೆ ಈ ಒಂದು ರೀತಿಯ ಒಗ್ಗರಣೆ ಚುಮ್ಮರಿ ನೀವು ಕೂಡ ಒಮ್ಮೆ ಮಾಡಿಕೊಂಡು ರುಚಿ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತಿದ್ದು ಸಾಯಂಕಾಲ ಹೊತ್ತಿನಾಗ. ಮಳೆಗಾಲದಂಕ್ರಿ ಮಾಡಿಸೋದು ಅಂತ ರೆಸಿಪಿ ನೋಡಿರಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ್ರಿ. ಮೊದಲೇಕ ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ ಇದಕ್ಕೆ. ಈಗ ಎಣ್ಣೆ ಕಾದ ನಂತರ ಒಂದು 1/4 ಚಮಚ ಸಾಸಿವೆ ಹಾಕ್ಕೋಬೇಕು. ಅದಾದ ನಂತರ ಜೀರಿಗೆ ಹಾಕ್ಕೋಬೇಕು ಒಂದು 1/4 ಚಮಚ. ಆಮೇಲೆ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೋಬೇಕಾಕೈತೆ ನೋಡಿರಿ. ಎಲ್ಲವನ್ನು ನೀಟಾಗನ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಚಲೋ ಹೊತ್ತಂಗೆ ಫ್ರೈ ಆಗ್ಬೇಕು ನೋಡಿರಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿರಿ. ಒಂದು 2 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ನೋಡಿರಿ. ಉಪ್ಪನ್ನು ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಹಾಕೈತ್ರಿ ಅದು. ಈಗ ಉಳ್ಳಾಗಡ್ಡಿನ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ಅರ್ಶಿನ ಹಾಕ್ಕೊಂಬಿಡೋಣ್ರಿ. ಒಂದು ಅರ್ಧ ಚಮಚ ಅರ್ಶಿನ ಹಾಕ್ಕೊಂಡು ನೋಡಿರಿ. ಅರ್ಶಿನೂ ಕೂಡ ಹಸಿ ಸ್ಮೆಲ್ ಹೋಗ್ಬೇಕದು. ಹಿಂಗಾಗಿ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡಿಬಿಡೋಣ್ರಿ. ಇವಾಗ ನೋಡಿರಿ 1 ಚಮಚ ನಾನು ಸಕ್ಕರೆ ಹಾಕ್ಕೊತೇನೆ. ನಾನು ಭಾಳ ಟೇಸ್ಟಿ ಕೊಡ್ತೈತೆ ರೀ ಇದು ಸಕ್ಕರೆ ಹಾಕೋದ್ರಿಂದ. ಇವಾಗ 1 ಚಮಚ ಸಕ್ಕರೆ ಹಾಕಿದ ನಂತರ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಬಿಡೋಣ್ರಿ ಎಣ್ಣೆ ಒಳಗೆ. ಈಗ ಎಷ್ಟು ಚಲೋ ಒಗ್ಗರಣೆ ಫ್ರೈ ಆಕತ್ತಲ್ಲ ಅಷ್ಟು ಚಲೋ ಹೊತ್ತಂಗೆ ಒಗ್ಗರಣೆ ಚುಮ್ಮರಿ ರೆಡಿಯಾಗಿ ಬರ್ತೈತೆ ನೋಡಿರಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕಾಕೈತೆ ನೋಡಿರಿ. ಕೊತ್ತಂಬರಿ ಹಾಕಿದ ನಂತರ ಇದು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಕೈತೆ ನೋಡಿರಿ. ಇವಾಗ ಒಗ್ಗರಣೆ ರೆಡಿ ಆಯ್ತು ನೋಡಿರಿ. ಇಷ್ಟದು ಸಿಂಪಲ್ ಒಗ್ಗರಣೆ ನೋಡಿರಿ. ಇದು ಭಾಳ ಟೈಮನ್ನ ಹಿಡಿದಿಲ್ಲ. ಇವಾಗ ನೋಡಿರಿ ಚುಮ್ಮರಿ ಕೂಡ ಸ್ವಲ್ಪ ಕುರ್ಕುರು ಅಂತ ಚುಮ್ಮರಿ ಕೂಡ ನಾವು ತೊಗೋಬೇಕಾಕೈತಿ. ಈಗ ಚುಮ್ಮರಿನ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ನಿ. ಇವಾಗೇನು ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಗ್ಗರಣೆಗೆ ಹಾಕ್ತೇನೆ. ಈ ಒಗ್ಗರಣೆ ಆರಿರ್ಬೇಕು ನೋಡಿರಿ, ಅವಾಗನ ಹಾಕಬೇಕು. ಬಿಸಿ ಇದ್ದಾಗ ಈ ಚುಮ್ಮರಿ ಹಾಕಿ ಕಲ್ಸಕ್ಕೆ ಹೋಗ್ಬಾರ್ದು, ಇಲ್ಲಾಂದ್ರೆ ಸಾಫ್ಟಾಗಿ ಹೋಗ್ಬಿಡ್ತೈತಿ. ಸ್ವಲ್ಪ ಒಗ್ಗರಣೆ ಆರಿದ ಮೇಲೆ ನಾವು ಚುಮ್ಮರಿನ ಹಾಕಿ ಈ ರೀತಿ ನೀಟಾಗನ ಎಲ್ಲ ಕಡೆನ ಕಲಿಸ್ಬೇಕಾಕೈತೆ ರೀ. ಇವಾಗ ನೋಡಿ ಚಲೋ ಹೊತ್ತಂಗನ ಎಲ್ಲ ಒಗ್ಗರಣೆ ಚುಮ್ಮರಿ ಜೊತೆ ಹತ್ಕೋಬೇಕದು. ಅಲ್ಲಿ ತನಕ ನೀಟಾಗನ ಕಲಿಸ್ಕೋಬೇಕಾಕೈತೆ ನೋಡಿರಿ. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಚಲೋ ಹೊತ್ತಂಗೆ ಒಗ್ಗರಣೆ ಚುಮ್ಮರಿ ಜೊತೆ ಎಲ್ಲ ಹೊಂದ್ಕೊಂಡೈತೆ ನೋಡಿರಿ. ಅದು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಲಾಸ್ಟಿಗೆ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ನೋಡಿರಿ. ಪುಟಾಣಿನ ನೀಟಾಗನ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಲಾಸ್ಟಿಗೆ ಅದನ್ನ ಹಾಕ್ಕೊತೇನೆ ನೋಡಿರಿ. ಒಂದು 2 ಚಮಚ ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡು. ಈ ರೀತಿ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಟೇಸ್ಟಿನೂ ಕೊಡ್ತೈತಿ ಮತ್ತು ಕೈಗೆ ಎಣ್ಣೆನೂ ಕೂಡ ಹತ್ತೋದಿಲ್ಲ ನೋಡ್ರದು. ಇವಾಗ ಹಾಕಿದ ನಂತರ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಪುಟಾಣಿ ಹಿಟ್ಟು ಹಾಕಿದ ಮೇಲೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಲಾಸ್ಟಿಗೆ ಇನ್ನೊಮ್ಮೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡೋಣ್ರಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿಯಾಗಿ ಮಾಡ್ಕೊಂಬಿಡೋಣ್ರಿ. ರೆಡಿ ಆಯ್ತು ನೋಡಿರಿ. ಆ ಕಡೆ ಚಹಾ ಟೀ ರೆಡಿ ಆಗೋವಾಗ ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗಿಬಿಡ್ತೈತೆ ನೋಡಿರಿ. ಒಗ್ಗರಣೆ ಚುಮ್ಮರಿ ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ಟೆ ನಾನು. ಈ ರೀತಿ ಬಂದೈತಿ. ಇದ್ರ ಮೇಲೆ ಸೇವ್ ಹಾಕ್ಕೋಬೇಕು ನೋಡಿರಿ. ನಾವು ಈ ರೀತಿಯ ಸೇವ್ ಹಾಕ್ಕೋಬೇಕಾಕೈತಿ. ಎಲ್ಲ ಕಡೆನೂ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಸೇವನ್ನು ಹಾಕ್ಕೊಂಡು ತಿನ್ಬೋದು ನೋಡಿರಿ. ಈಗ ನಾನು ಸೇವ್ ಹಾಕ್ಕೊಂಡು ನಾನೀಗ ಸೇವ್ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಅದನ್ನು ಹಾಕ್ಕೋಬೇಕು ನೋಡಿರಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ನಿ ನಾನೀಗ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮತ್ತು ಇವಾಗ ನೀಟಾಗನೇ ಈಗ ಉಳ್ಳಾಗಡ್ಡಿನೂ ಕೂಡ ನೀವು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೋಬೋದು. ನಾ ಇಲ್ಲಿ ಹಾಕಿಲ್ರಿ. ಈ ರೀತಿ ಬಂದೈತೆ ನೋಡಿರಿ ಒಗ್ಗರಣೆ ಚುಮ್ಮರಿ. ನೀವು ಕೂಡ ಈ ಒಂದು ರೆಸಿಪಿನ ಸಿಂಪಲ್ ಆದಂಥ ರೆಸಿಪಿನ ಒಗ್ಗರಣೆ ಚುಮ್ಮರಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಮ್ಮೆ ಈ ರೀತಿಯ ಒಗ್ಗರಣೆ ಚುಮ್ಮರಿ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಧನ್ಯವಾದ.